ದೆಹಲಿಯಲ್ಲಿ ಕಾಂಗ್ರೆಸ್ ಹೊಸ ಸಂಪುಟದ ಲೆಕ್ಕಾಚಾರ ಈಗ ಮುಂದುವರೆದಿದೆ. ರಾಹುಲ್ ಗಾಂಧಿ ಅವರ ಜೊತೆ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ದೆಹಲಿಯ 10 ಜನಪದ್ ರಸ್ತೆಯಲ್ಲಿರುವಂತಹ ಅವರ ನಿವಾಸದಲ್ಲಿ, ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಹೈಕಮಾಂಡ್ ನಾಯಕರಿಗೆ ಧನ್ಯವಾದವನ್ನ ಸಿಎಂ ಸಿದ್ದರಾಮಯ್ಯನವರು ಸಲ್ಲಿಸಿದ್ದಾರೆ. ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆ ಕೆಜೆ ಜಾರ್ಜ್ ಕೂಡ ಆಗಮಿಸಿರುವಂತದ್ದು ಅವರ ನಿವಾಸಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸುವುದು. ಕಾಂಗ್ರೆಸ್ ಈಗ ಹೊಸ ಸಂಪುಟದ ಲೆಕ್ಕಾಚಾರದಲ್ಲಿ ಮುಳುಗಿದೆ. ದೆಹಲಿಯಲ್ಲಿ ಸಿಎಂ ಬದಲಾವಣೆ ವಿಚಾರ ಎಷ್ಟು ದಿನ ಸುದ್ದಿಯಲ್ಲಿತ್ತು. ಆ ಒಂದು ತಲೆನೋವು ಹೈಕಮಾಂಡ್ಗಾಗಿತ್ತು. ಈಗ ಆ ಒಂದು ವಿಚಾರವನ್ನ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಂದಿದ್ದಾಯ್ತು. ಪದಗ್ರಹಣಕ್ಕೆ ಡೇಟ್ ಫಿಕ್ಸ್ ಆಗಬೇಕು. ಸಿಎಂ ಸಿದ್ದರಾಮಯ್ಯನವರ ನಂತರದ ಉತ್ತರಾಧಿಕಾರಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಅಂತ ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ. ಪದಗ್ರಹಣಕ್ಕೆ ಡೇಟ್ ಫಿಕ್ಸ್ ಆಗಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆ ಒಂದು ವಿಚಾರದಲ್ಲಿ ಅಜ್ಜಯ್ಯನ ದರ್ಶನವನ್ನ ಕೂಡ ಮಾಡ್ಕೊಂಡು ಬಂದ್ರು. ಅಲ್ಲೇ ಪದಗ್ರಹಣದ ಡೇಟ್ ಫಿಕ್ಸ್ ಮಾಡ್ಕೋತಾರೆ ಅನ್ನುವಂತ ಮಾಹಿತಿ ಕೂಡ ಇತ್ತು. ಆದ್ರೆ ಹಂಗಾಗ್ಲಿಲ್ಲ. ಯಾಕಂದ್ರೆ ಹೈಕಮಾಂಡ್ನ ಭೇಟಿ ಆಗ್ಬೇಕು, ಕೆಲವೊಂದಷ್ಟು ವಿಚಾರಗಳಲ್ಲಿ ಚರ್ಚೆ ಆಗ್ಬೇಕು. ಅದಾದ ನಂತರದಲ್ಲಿ ಹೊಸ ಸರ್ಕಾರ ರಚನೆಗೆ ಕೂಡ ಕಸರತ್ತನ್ನ ಹೂಡಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವ್ರ ಹತ್ರ ಇರುವಂತಹ ಶಾಸಕರ ಬಣ ಏನಿದೆ, ಅವ್ರಿಗೆ ಏನೇನ್ ಸ್ಥಾನಗಳನ್ನ ಕೊಡಬೇಕು ಅನ್ನೋದೆಲ್ಲವನ್ನ ನಿರ್ಧಾರ ಮಾಡಬೇಕು. ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರೊಂದಿಗೆ ಮಾತುಕತೆಯನ್ನ ನಡೆಸ್ತಾರೆ. ಕೆಲವೊಂದಷ್ಟು ಇವಾಗ ಹಂಗಾಮಿ ಸಿಎಂ ಆಗಿರುವಂತದ್ದು. ಹಾಗಾಗಿ ಇನ್ನು ಜವಾಬ್ದಾರಿಗಳು ಹಾಗೇ ಇದೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ. ಅದನ್ನ ಡಿಸಿಎಂಗೆ ಒಪ್ಪಿಸಬೇಕಾಗುತ್ತೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲೂ ಕೂಡ ಮಾತನಾಡಿದ್ದಾರೆ. ನನಗಿನ್ನ 2 ವರ್ಷ ಟೈಮ್ ಇದೆ. ಅಂದ್ರೆ ನಾನು ಸರ್ಕಾರ ಅಥವಾ ಏನು ರಾಜಕೀಯದಂತ ಅಂತೂ ದೂರ ಇರೋದಿಲ್ಲ. ನನ್ನ ಜವಾಬ್ದಾರಿಗಳು ಇನ್ನೂ ಕೂಡ ಮುಂದುವರಿಯುತ್ತೆ ಅಂತ ಹೇಳಿರುವಂಥದ್ದು. ಹಾಗಾಗಿ ಇನ್ನೂ ಇರ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಅನ್ನುವಂಥ ಏನು ಪಟ್ಟ ಇದೆ ಅದರಿಂದ ಕೆಳಗಿಳಿದಿರಬಹುದು, ಆದ್ರೆ ಜವಾಬ್ದಾರಿ ಅನ್ನುವಂಥದ್ದು ಇನ್ನು ಹಾಗೆ ನನ್ನ ಹೆಗಲ ಮೇಲೆ ಇರುತ್ತೆ ಅಂತ ಹೇಳ್ತಾರೆ. ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಕೃತಜ್ಞತೆಯನ್ನ ಸಲ್ಲಿಸಿರುವಂಥದ್ದು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಚಿವ ಸಂಪುಟ ವಿಚಾರವಾಗಿ ತಮ್ಮ ಶಾಸಕರು, ಅವರ ಅತ್ಯಾಪ್ತ ಬಣ ಏನಿದೆ ಅವರೆಲ್ಲರ ಪಟ್ಟಿಯನ್ನ ತಗೊಂಡು ಹೋಗಿದ್ದಾರೆ. ಇನ್ನು ಸಿಎಂ ಕೂಡ ಸೈಲೆಂಟ್ ಆಗಿಲ್ಲ. ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ನನ್ನ ಅತ್ಯಾಪ್ತರಿಗೆ ಅವಕಾಶ ಕೊಡಬೇಕು ಸಚಿವ ಸಂಪುಟದಲ್ಲಿ ಅನ್ನುವಂತ ಅತಿ ಆಸೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ರಾಜೀನಾಮೆ ವಿಚಾರದಲ್ಲೂ ಕೂಡ ಅವರು ಮಾತು ಕೊಟ್ಟಿದ್ರು, ಅದನ್ನ ಉಳಿಸ್ಕೊಂಡಿದ್ದಾರೆ ಅನ್ನುವಂತ ಗೌರವ ಒಂದ್ ಕಡೆಯಾದ್ರೆ, ಅವರ ಅತ್ಯಾಪ್ತ ಸಚಿವರಿಗೆ ನಮಗೆ ಅವಕಾಶ ಕೈತಪ್ಪೋಗುತ್ತೆ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಿದ್ರೆ ನಮಗೆ ಅವಕಾಶಗಳು ಸಿಗ್ತಾ ಇತ್ತು. ಸಚಿವ ಸಂಪುಟದಲ್ಲಿ ಹೇಗಾದ್ರೂ ಮಾಡಿ ಮಂತ್ರಿ ಸ್ಥಾನವನ್ನ ಗಿಟ್ಟಿಸ್ಕೊಳ್ಬಹುದಿತ್ತು. ನಮ್ಮ ಆಸೆಯೇ ಏನು ಯಾವ ಮಂತ್ರಿಯಾಗಿ ನನ್ನನ್ನು ನಾನು ನೋಡ್ಕೋಬೇಕು ಅನ್ನೋ ಆಸೆ ಇದೆ, ಆ ಸ್ಥಾನ ನನಗೆ ಸಿಕ್ತಿತ್ತು ಅನ್ನುವಂತ ಆಸೆಯಲ್ಲಿ ಶಾಸಕರುಗಳು ಇದ್ರು ಸಿಎಂ ಬಣ. ಆದ್ರೆ ಈಗ ಬದಲಾವಣೆಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒಂದ್ ರೀತಿಯಾಗಿ ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು. ಸಚಿವ ಸಂಪುಟ CLP ಸಭೆ ವಿಚಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ನ ನಾಯಕರುಗಳು ನಿರ್ಧಾರ ಮಾಡ್ತಾರೆ. ಹಾಗಾಗಿ ಇನ್ನೂ ಕುತೂಹಲ ಮುಂದುವರಿಯುತ್ತೆ ಅಂತ ಹೇಳ್ಬೋದು. ಒಂದು ಡಿಸಿಎಂ ವಿಚಾರದಲ್ಲಿ 4 ಜನರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಏನ್ ಕೇಳಿ ಬರ್ತಾ ಇತ್ತು. ಆದ್ರೆ ಹೈಕಮಾಂಡ್ ಹೇಳಿರುವಂಥದ್ದು ಅದು ಸಾಧ್ಯವೇ ಇಲ್ಲ. ಒಬ್ಬರನ್ನಷ್ಟೇ ನಾವು ಡಿಸಿಎಂ ಆಗಿ ನೇಮಕ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಇಲ್ಲಿ ಇನ್ನ ಕ್ಲಾರಿಟಿ ಸಿಗ್ಬೇಕಾಗಿದೆ. ಇನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪಟ್ಟಾಭಿಷೇಕಕ್ಕೆ ಎಂಟ್ರಿ ಕೊಡಬೇಕು ಅಂದ್ರೆ, ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂದ್ರೆ ಅದಕ್ಕೊಂದು ಡೇಟ್ ಫಿಕ್ಸ್ ಆಗಬೇಕು. ಅದು ಕೂಡ ಹೈಕಮಾಂಡ್ ಇವತ್ತು ನಿರ್ಧಾರ ಮಾಡುತ್ತಾ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಸಚಿವ ಸಂಪುಟ ಪುನರ್ರಚನೆ ಮುನ್ನೆಲೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ